ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟದ ಪೌರಾಯುಕ್ತೆಗೆ ಜೀವ ಬೆದರಿಕೆ ಹಾಕದಂತಹ ಪ್ರಕರಣ. ಎಲ್ಲಿ ಹೋದ್ರು ರಾಜೀವ್ ಗೌಡ ಮಹಿಳೆಯರ ಮೇಲೆ ಅವಾಚ್ಯ ಪದಗಳನ್ನು ಬಳಸಿ ದೊಡ್ಡ ಪೌರುಷ ತೋರಿಸಿದ್ರಲ್ಲ, ಒಂದು ವಾರ ಆದರೂ ಪತ್ತೆ ಇಲ್ಲ. ಧಮಕಿ ದಂಗೆ ಪುಡಾರಿ ರಾಜೀವ್ ಗೌಡ ಎಲ್ಲಿ? ಭೂಗತವಾಗಿರುವ ಈ ರಾಜೀವ್ ಗೌಡ ಬಂಧನ ಯಾವಾಗ? ಈ ಪ್ರಶ್ನೆ ಇವಾಗ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ. ಘಟನೆ ನಡೆದು ಒಂದು ವಾರ ಆಯಿತು, ವಾರ ಕಳೆದರೂ ರಾಜೀವ್ ಗೌಡ ಪತ್ತೆಯಾಗಿಲ್ಲ. ಅಥವಾ ರಾಜೀವ್ ಗೌಡರನ್ನು ಬಂಧಿಸುವಲ್ಲಿ ವಿಫಲರಾದ್ರ ಪೊಲೀಸರು. ಪ್ರಕರಣ ದಾಖಲಾಗಿ ಒಂದು ವಾರವಾದರೂ ಕೂಡ ಬಂಧನ ಇಲ್ಲ. ಪೊಲೀಸರ ವೈಫಲ್ಯಕ್ಕೆ ಸಾರ್ವಜನಿಕರಿಂದ ತೀವ್ರ ಬೇಸರ ವ್ಯಕ್ತವಾಗ್ತಾ ಇದೆ. ಆಮೇಲೆ JDS BJP ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲವು ಪ್ರಭಾವಿಗಳು ರಾಜೀವ್ ಗೌಡರ ರಕ್ಷಣೆಗೆ ನಿಂತಿದ್ದಾರೆ ಅಂತ ಆರೋಪ. ಇದರ ಜೊತೆಗೆ ಇನ್ನೂ ಒಂದು ವಿಚಾರ ಹೇಳ್ಬಿಡ್ತೀನಿ. ಇವತ್ತು ರಾಜೀವ್ ಗೌಡ ನಿರೀಕ್ಷಣಾ ಜಾಮೀನು ಅರ್ಜಿ ಇದೆ. ಸೊ ನಿರೀಕ್ಷಣಾ ಜಾಮೀನೇನಾದರೂ ಸಿಕ್ಕಿದ್ರೆ ಆಗ ಹೊರಗೆ ಬರಬಹುದು. ಯಾಕೆಂದರೆ ರಾಜಕಾರಣಿಗಳು ತುಂಬ ಇದನ್ನು ರೂಢಿಸ್ಕೊಂಡ್ಬಿಟ್ಟಿದ್ದಾರೆ. ನಿರೀಕ್ಷಣಾ ಜಾಮೀನು ಸಿಗೋ ತನಕ ಭೂಗತರಾಗಿರೋದು, ಸಿಕ್ಕಿದ ಮೇಲೆ ರಾಜಾರೋಷವಾಗಿ ಹೊರಗೆ ಬರೋದು, ಅರೆಸ್ಟ್ ಮಾಡೋಂಗಿಲ್ವಲ್ಲ, ಆ ಥರ ಆಗುತ್ತಾ ಅಂತ ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುದ್ದುಕೃಷ್ಣ ಅವರಿಂದ ಪಡ್ಕೊಳ್ಳೋಣ. ಮುದ್ದುಕೃಷ್ಣ, ಎಂಥೆಂಥ ಆರೋಪಿಗಳನ್ನು ಯಾವ್ಯಾವುದೋ ರಾಜ್ಯಕ್ಕೆ ಹೋಗಿ ಯಾವ್ಯಾವುದೋ ದೇಶಕ್ಕೆ ಹೋಗಿ ಕರ್ಕೊಂಡು ಬರ್ತಾರೆ. ಅಂಥದ್ರಲ್ಲಿ ರಾಜೀವ್ ಗೌಡನನ್ನು ಬಂಧಿಸೋದಕ್ಕಾಗಿಲ್ವಾ? ಪ್ರಭಾವಿಗಳ ರಕ್ಷಣೆಯಲ್ಲಿದ್ದಾರಾ ಅಥವಾ ನಿರೀಕ್ಷಣಾ ಜಾಮೀನು ಸಿಕ್ಕಿದ ಮೇಲೆ ಬರ್ತಾರಾ? ಏನು ಕಥೆ ಇವ್ರದ್ದು ಅಂತ? ಖಂಡಿತ ಅರವಿಂದ್, ಅದರಲ್ಲೂ ಕೂಡ ಕರ್ನಾಟಕದ ಪೊಲೀಸರು ಅಂತಂದರೆ ಇಡೀ ದೇಶದಲ್ಲೇ ಹೆಮ್ಮೆ ಹೆಗ್ಗಳಿಕೆ ಅನ್ನುವಂಥ ಖ್ಯಾತಿ ಇದೆ. ಆದರೆ ಇವತ್ತು ಚಿಕ್ಕಬಳ್ಳಾಪುರ ಪೊಲೀಸರು ಕೂಡ ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಇವತ್ತು ನಮ್ಮ ಕಣ್ಣು ಮುಂದೆ ಇದೆ. ಕಳೆದ 15 ದಿನಗಳಿಂದ ಹಿಂದೆ ನಮ್ಮ ಚಿಕ್ಕಬಳ್ಳಾಪುರದಲ್ಲೇ ಒಂದು ಜ್ಯುವೆಲರಿ ಶಾಪ್ ದರೋಡೆ ಆಗುತ್ತೆ. ಆ ಪ್ರಕರಣದ ಆರೋಪಿಗಳನ್ನು ಈಗಾಗಲೇ ಬಂಧಿಸಿ ಕರೆತಂದಿದ್ದಾರೆ. ಅವರ ವಿಳಾಸ ಏನೂ ಇರಲಿಲ್ಲ, ಅಂಥವ್ರನ್ನೇ ಬಂಧಿಸಿ ತಂದಿರುವಂಥ ಚಿಕ್ಕಬಳ್ಳಾಪುರ ಪೊಲೀಸರು ಇವತ್ತು ರಾಜೀವ್ ಗೌಡನನ್ನು ಬಂಧಿಸೋದಕ್ಕೆ ಯಾಕೆ ಮೀನಾಮೇಷ ಎಣಿಸ್ತಾ ಇದ್ದಾರೆ ಅನ್ನೋದು ಎಲ್ಲರ ಪ್ರಶ್ನೆ ಆಗಿರುವಂಥದ್ದು. ಈಗಾಗಲೇ ಕೂಡ ಘಟನೆ ಆಗಿ ಒಂದು ವಾರ ಆಗಿದೆ. ಒಂದು ವಾರದಿಂದಲೂ ಕೂಡ ಈಗ ರಾಜೀವ್ ಗೌಡ ತಲೆಮರೆಸ್ಕೊಂಡಿದ್ದಾರೆ. ರಾಜೀವ್ ಗೌಡನ ಹುಡುಕೋದಕ್ಕೆ ಅಂತೇಳಿ 3 ಇನ್ಸ್ಪೆಕ್ಟರ್ಗಳು 3 ಸಬ್ ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ 6 ತಂಡಗಳನ್ನು ಮಾಡಲಾಗಿದೆ. ಬೆಂಗಳೂರು ಸೇರಿದಂತೆ ಮೈಸೂರು, ಕೇರಳ, ತಮಿಳುನಾಡು ಹೀಗೆ ನಾನಾ ಕಡೆ ಕೂಡ ಚಿಕ್ಕಬಳ್ಳಾಪುರದ ಪೊಲೀಸರು ಹೋಗಿ ಬಂದಿದ್ದಾರೆ. ಆದರೆ ಇದುವರೆಗೂ ಕೂಡ ಯಾಕೆ ರಾಜೀವ್ ಗೌಡನನ್ನು ಬಂಧಿಸಲಿಕ್ಕೆ ಚಿಕ್ಕಬಳ್ಳಾಪುರ ಪೊಲೀಸರ ಕೈಲಿ ಆಗ್ತಿಲ್ಲ ಅನ್ನೋದೇ ಎಲ್ಲರೂ ಕೇಳ್ತಾ ಇರುವಂಥ ಪ್ರಶ್ನೆ. ಒಂದು ಕಡೆ ಈಗಾಗಲೇ ಸಾರ್ವಜನಿಕ ವಲಯದಲ್ಲಿ ರಾಜೀವ್ ಗೌಡನನ್ನು ಬಂಧಿಸಬೇಕು ಅನ್ನೋಂತಹ ಆಕ್ರೋಶದ ನಡೆಗಳು ಜನರಿಂದ ಸಾರ್ವಜನಿಕರಿಂದ ಬಹಳಷ್ಟು ವ್ಯಕ್ತ ಆಗ್ತಿದೆ. ಎಲ್ಲೋ ಒಂದು ಕಡೆ ಪೊಲೀಸರು ಬೇಕಂತಲೇ ಇವತ್ತು ತಡ ಮಾಡ್ತಿದ್ದಾರೆ ಅನ್ನುವಂಥ ಮಾತುಗಳು ಜನಸಾಮಾನ್ಯರಿಂದ ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ಇದೇ ವಿಚಾರವಾಗಿ JDS ಸೇರಿದಂತೆ BJP ನಾಯಕರು ಮುಖಂಡರು ಕೂಡ ಇವತ್ತು ಚಿಕ್ಕಬಳ್ಳಾಪುರ ಪೊಲೀಸರ ವಿರುದ್ಧ ಒತ್ತಡಗಳನ್ನು ಹಾಕ್ತಾ ಇದ್ದಾರೆ. ಆದಷ್ಟು ಬೇಗ ಬಂಧಿಸಬೇಕು ಅನ್ನೋಂಥ ಆಗ್ರಹಗಳನ್ನು ಮಾಡ್ತಾ ಇದೆ. ಇದೆಲ್ಲದರ ನಡುವೆ ಈಗಾಗಲೇ ಕೂಡ ರಾಜೀವ್ ಗೌಡ ನಿರೀಕ್ಷಣಾ ಜಾಮೀನಿಗೆ ಕೂಡ ಅರ್ಜಿಯನ್ನು ಹಾಕೊಂಡಿದ್ರ. ಆದರೆ ನ್ಯಾಯಾಲಯ ಜನವರಿ 22ಕ್ಕೆ ಅಂದರೆ ನಾಳೆ ನಿರೀಕ್ಷಣಾ ಜಾಮೀನಿನ ಅರ್ಜಿಯ ವಿಚಾರಣೆ ಇರುವಂಥದ್ದು. ಇದರ ನಡುವೆ ಬೆಂಗಳೂರಿನ ಹೈಕೋರ್ಟ್ನಲ್ಲಿ ನಿನ್ನೆಯಷ್ಟೇ ಕೇಸನ್ನೇ ರದ್ದು ಕೋರಿ ರಾಜೀವ್ ಗೌಡ ಅರ್ಜಿ ಮಾಡಿಕೊಂಡಿದ್ರು. ಆದರೆ ಹೈಕೋರ್ಟ್ ಮುಖಕ್ಕೆ ಮಂಗಳಾರತಿಯನ್ನು ಮಾಡಿ ಚೀಮಾರಿಯನ್ನು ಹಾಕಿದೆ. ಮಹಿಳೆಯರ ಮೇಲೆ ಈ ರೀತಿ ಮಾತನಾಡುವುದು ಎಷ್ಟರ ಮಟ್ಟಿಗೆ ಸರಿ? ಮಾತನಾಡಿದ ಮೇಲೆ ಸಾರಿ ಕೇಳಿದ ತಕ್ಷಣ ಎಲ್ಲವೂ ಸರಿ ಹೋಗುತ್ತಾ ಅನ್ನುವಂಥ ರೀತಿಯಲ್ಲಿ ಮಂಗಳಾರತಿಯನ್ನು ಮಾಡಿರುವಂಥದ್ದು. ಈಗಲೂ ಕೂಡ ರಾಜೀವ್ ಗೌಡ ಅಜ್ಞಾತ ಸ್ಥಳದಲ್ಲಿರುವಂಥದ್ದು. ಹಾಗಾಗಿ ರಾಜೀವ್ ಗೌಡನನ್ನು ಬಂಧಿಸಲಿಕ್ಕೆ ಪೊಲೀಸರು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತೇಳಿ ಪೊಲೀಸ್ ಮೂಲಗಳೇ ಹೇಳ್ತಿದೆ. ಆದರೆ JDSನ ಮತ್ತು BJP ಕಾರ್ಯಕರ್ತರು, ಕ್ಷೇತ್ರದ ಜನಸಾಮಾನ್ಯರು ಹೇಳ್ತಿದ್ದಾರೆ ಎಲ್ಲೋ ಒಂದು ಕಡೆ ರಾಜೀವ್ ಗೌಡರ ಪರವಾಗಿ ಇವತ್ತು ಸರ್ಕಾರ ಬೆನ್ನಿಗೆ ನಿಂತಿದೆ, ಕಾಂಗ್ರೆಸ್ ಮುಖಂಡ ಅನ್ನುವಂಥ ಒಂದು ಕಾರಣಕ್ಕೆ ರಾಜೀವ್ ಗೌಡನನ್ನು ರಕ್ಷಣೆ ಮಾಡುವಂಥ ಕೆಲಸ ಆಗ್ತಿದೆ. ಕಾಂಗ್ರೆಸ್ ಮುಖಂಡನ ಬಂಧನ ಆದರೆ ಇದು ಕಾಂಗ್ರೆಸ್ ರಾಜ್ಯ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ, ಇದರಿಂದ ವಿಪಕ್ಷಗಳಿಗೆ ಆಹಾರ ಆಗ್ತಿವೆ ಅನ್ನುವಂಥ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಹಿಂಬದಿಯಿಂದ ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಿದೆ ಅಂತ ಹೇಳಲಾಗ್ತಿದೆ. ಆದರೆ ಈ ಕ್ಷೇತ್ರದಲ್ಲಿ ಮತ್ತೊಂದು ರಾಜಕೀಯ ವ್ಯತ್ಯಾಸಗಳಿರುವಂಥದ್ದು. ಸಹಜವಾಗಿ ರಾಜೀವ್ ಗೌಡ KH ಮುನಿಯಪ್ಪನವರ ಬೆಂಬಲಿಗರಾಗಿ ಮೊದಲಿಂದ ಗುರುತಿಸಿಕೊಂಡಿರುವಂಥದ್ದು. ಹಾಗಾಗಿ ಈ ಪ್ರಕರಣ ಆದ ನಂತರ ಕೂಡ KH ಮುನಿಯಪ್ಪನವರು ಎಲ್ಲೋ ಒಂದು ಕಡೆ ಸಾಫ್ಟ್ ಕಾರ್ನರ್ ಅಂದರೆ ಸೌಮ್ಯ ಸ್ವಭಾವದವರು ರಾಜೀವ್ ಗೌಡರ ಅನ್ನುವಂಥ ಮಾತನ್ನು ಹೇಳಿ ರಾಜೀವ್ ಗೌಡರ ಪರವಾಗಿ ಮಾತನಾಡಿದ್ರು. ಇದರ ನಡುವೆ ಇವತ್ತು ಸಚಿವ ಡಾಕ್ಟರ್ MC ಸುಧಾಕರ್ ಚಿಕ್ಕಬಳ್ಳಾಪುರದವರು ಅವರು ಹೇಳ್ತಿದ್ರೆ ಇಲ್ಲ ರಾಜೀವ್ ಗೌಡನ ಬಂಧಿಸಬೇಕು ಪೊಲೀಸರ ಮೇಲೆ ಅನ್ನೋ ಒತ್ತಡ. ಅಂದ್ರೆ ಕಾಂಗ್ರೆಸ್ನ ಇಬ್ಬರು ಸಚಿವರುಗಳ ನಡುವೆಯೇ ಒಂದು ರೀತಿ ಪರ ವಿರೋಧದ ಪ್ರತಿಷ್ಠೆ. ರಾಜೀವ್ ಗೌಡ ಬಂಧನ ಆಗ್ಬೇಕು ಅಂತ ಒಬ್ಬರು ಮತ್ತು ಆಗಬಾರ್ದು ಅಂತ ಇನ್ನೊಬ್ಬರು ಇದ್ದಾರೆ ಅನ್ನೋ ರೀತಿಯಲ್ಲಿ ಇವತ್ತು ರಾಜಕೀಯ ಲೆಕ್ಕಾಚಾರಗಳಲ್ಲಿ ಕೂಡ ಈ ಪ್ರಕರಣ ನಡೀತಾ ಇರುವಂತಹದ್ದು. ಥ್ಯಾಂಕ್ ಯು ಮುದ್ದುಕೃಷ್ಣ ತಮ್ಮೆಲ್ಲ ಮಾಹಿತಿಗೆ. ಇಂಥ ಪ್ರಕರಣದಲ್ಲಿ ಪೊಲೀಸ್ ವಿಚಾರಣೆಯಲ್ಲಿ ಯಾವಾಗ ರಾಜಕಾರಣಿಗಳು ಮಧ್ಯಪ್ರವೇಶ ಮಾಡ್ತಾರೆ ಆಗ ಕೇಸು ಹಳ್ಳ ಹಿಡಿಯುತ್ತೆ. ರಾಜೀವ್ ಗೌಡ ಕೇಸು ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್.